ವೀಕ್ಷಕರಿಗೆ ನಮಸ್ಕಾರ. ಲಲಿತಾ ಸಹಸ್ರನಾಮದ 67ನೆಯ ಶ್ಲೋಕ. ವೀಕ್ಷಕರೇ, ಒಂದೊಂದು ಶ್ಲೋಕದಲ್ಲಿ ಅಮ್ಮನ ಒಂದು ಪವಾಡ ಅಂತಲೇ ಹೇಳ್ಬೋದು. ಆದರೆ ಆ ಅರ್ಥಗರ್ಭಿತವಾದ ಶ್ಲೋಕಗಳಲ್ಲಿ ಇಷ್ಟೊಂದು ಈ ಬ್ರಹ್ಮಾಂಡದ ಒಂದು ಶಕ್ತಿ ಅಡಗಿದೆ ಅಂದರೆ ತಪ್ಪಾಗಲ್ಲ ವೀಕ್ಷಕರೇ. ಈ 67ನೇ ಶ್ಲೋಕನ ಮತ್ತು ಅದರ ವಿವರಣೆಯನ್ನು ನೋಡೋಣ ವೀಕ್ಷಕರೇ. ಆ ಬ್ರಹ್ಮಕೀಟ ಜನನಿ ವರ್ಣಾಶ್ರಮ ವಿಧಾಯಿನಿ ನಿಜಾಜ್ಞಾರೂಪ ನಿಗಮ ಪುಣ್ಯ ಫಲಪ್ರದ. ಇಲ್ಲಿ ಆ ಜಗನ್ಮಾತೆ ಆ ಬ್ರಹ್ಮ ಕೀಟ ಜನನಿ ಅಂದರೆ ಒಂದು ಚಿಕ್ಕ ಇರುವೆಯಿಂದ ಹಿಡಿದು ಬ್ರಹ್ಮದವರೆಗೂ ಆಕೆ ಸೃಷ್ಟಿಯೇ. ಆದ್ದರಿಂದ ಆಕೆಯನ್ನು ಎಲ್ಲರೂ ತಾಯಿಯೇ, ಎಲ್ಲರಿಗೂ ತಾಯಿಯೇ. ಒಂದು ಇರುವೆಯ ಒಂದು ಪುಟ್ಟ ಬಾಯಿ, ಆ ಪುಟ್ಟದಾಗಿರ್ತಕ್ಕಂಥ ಅದಕ್ಕೆ ಸರಿ ಹೋಗುವಷ್ಟು ಆಹಾರವನ್ನು ತುಂಬಿಸಿಕೊಳ್ಳುವ ಹೊಟ್ಟೆ, ಆ ಒಂದು ಸೃಷ್ಟಿ ಮಾಡಿದ್ದಾಳೆ ತಾಯಿ. ಹಾಗೆ ಬ್ರಹ್ಮಕ್ಕೂ ಸರಿ ಹೊಂದುವ ಆಹಾರವನ್ನು ಸಹ ಆ ಮಾತೆಯೇ ಸೃಷ್ಟಿ ಮಾಡಿದ್ದಾಳೆ ಅಲ್ವಾ ವೀಕ್ಷಕರೇ. ವರ್ಣಾಶ್ರಮ ವಿಧಾಯಿನಿ. ವರ್ಣಾಶ್ರಮ ಅಂದರೆ ಏನಪ್ಪ? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರೆನ್ನುವ ವರ್ಣಗಳು ಕುಲಗಳನ್ನೇ ವ್ಯತಿರೀತ್ಯ ಮತ್ತು ಪ್ರವೃತ್ತಿ ರೀತ್ಯ ಅವರಿಗೆ ಬೇಕಾದಾಗೆ ಮಾಡಿಕೊಂಡಿರ್ತಾರಲ್ಲ, ಅದನ್ನು ತಾಯಿ ವಿಭಜಿಸಿದ್ದಾಳೆ ಆ ದೇವಿ. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸಾಶ್ರಮಗಳನ್ನು ಸೃಷ್ಟಿಸಿ ವಿಭಜಿಸಿರುವುದು ಆ ಜಗನ್ಮಾತೆಯೇ. ಮಾನವನ ಜೀವನದಲ್ಲಿ ಎಷ್ಟೇ ಕಟ್ಟುಪಾಡುಗಳು ಇರಲಿ, ತಮ್ಮ ತಮ್ಮ ವೃತ್ತಿಗಳನ್ನು ಹಿಡಿದೇ ಕುಲಗಳನ್ನೇ ಹಿಡಿದು ಮಾನವರು ಏರ್ಪಡಿಸಿಕೊಂಡಿರೋದು. ಹಾಗೆಯೇ ಯಾವ ಯಾವ ಆಶ್ರಮಗಳಲ್ಲಿ ಸ್ತ್ರೀ ಪುರುಷರು ಆ ಆಶ್ರಮದ ಧರ್ಮವನ್ನು ಪಾಲಿಸಬೇಕು. ಈಗ ನೋಡಿ, ಸನ್ಯಾಸ ಆಶ್ರಮ ಅಂತ ಮಾತಾಡ್ತಾರೆ, ಆದರೆ ಸನ್ಯಾಸಿ ಆಗಿದ್ದೇವೆ ಎನ್ನುತ್ತಾ ಹೇಳೋದು ಒಂದು, ಸಾಂಸಾರಿಕ ಜೀವನಗಳನ್ನು ನಡೆಸ್ತಾ ಇರ್ತಾರೆ. ಹಾಗೆ ಈ ಭವಬಂಧನಗಳನ್ನು ಬಿಡಿಸಿಕೊಳ್ಳದಾಗದವನು ನಿಜವಾದ ಸನ್ಯಾಸಿ ಆಗಲ್ಲ. ಹಾಗೆಯೇ ಗೃಹಸ್ಥಾಶ್ರಮ ಧರ್ಮವನ್ನು ಸರಿಯಾಗಿ ನಿರ್ವಹಿಸದೆ ಪಲಾಯನ ಮಾಡುವವನು ಚೈತನ್ಯ ಸುತ್ತ ಸನ್ಯಾಸಿಗಳಲ್ಲಿಯೇ ಸರಿ ಹೋಗುತ್ತೇವೆ ಎಂದು ಓಡಿ ಹೋಗುವನು, ಅವನು ಕಪಟ ಸನ್ಯಾಸಿ. ಅಂದರೆ ಇಲ್ಲಿ ಗೃಹಸ್ಥಾಶ್ರಮವನ್ನು ನಡೆಸೋಕ್ಕಾಗದೆ ಇಲ್ಲಿ ಅರ್ಧಂಬರ್ಧ ಜೀವನ ಬಿಟ್ಬಿಟ್ಟು ಇನ್ನೆಲ್ಲೋ ಜೀವನ ಮಾಡೋಕ್ಕೆ ಹೋಗಿರ್ತಾನೆ, ಅಂಥವನಿಗೆ ಇದು ಇರ್ತಾನೆ. ಇನ್ನು ನನಗೆ ಮದುವೆನೇ ಆಗಿಲ್ಲ, ನಾನು ಬ್ರಹ್ಮಚಾರಿ ಮಾತ್ರ ಅಂತ ಹೇಳ್ತೀನಿ, ಆದರೆ ನಾನು ಬ್ರಹ್ಮಚಾರಿ ಅಲ್ಲ ಎಂದು ಈ ಬ್ರಹ್ಮಾಶ್ರಮಕ್ಕೆ ಹೊಸ ಭಾಷೆಯನ್ನೇ ಹೇಳ್ತಾ ಇರ್ತಾರೆ ಕೆಲವರು. ಹಾಗೆ ವರ್ಣಾಶ್ರಮ ಧರ್ಮವನ್ನೇ ಆಚರಿಸುವಂತೆ ಮಾಡುವುದರಲ್ಲಿ ಆಸಕ್ತಿ ಇರುವ ತಾಯಿ ವರ್ಣಾಶ್ರಮ ಧರ್ಮಗಳನ್ನು ಚಿತ್ತಶುದ್ಧಿಯಿಂದ ಆಚರಿಸುವ ಭಕ್ತರನ್ನು ನಿರಂತರವಾಗಿ ತಾನೇ ಅವರಲ್ಲಿ ನಿಂತು ನೆಲೆಸಿ ಆರಾಧಿಸಲ್ಪಡುವ ದೇವಿಯೇ ಶ್ರೀಮಾತೆ. ವರ್ಣಾಶ್ರಮ ವಿಧಾಯಿನಿ. ತನ್ನ ಆಜ್ಞೆಯಿಂದ ವೇದರಾಶಿ ಹೊರಬಂತು, ಆಕೆಯೇ ವೇದಮಾತೆ. ವೇದಗಳಿಂದಲೇ ಮಂತ್ರ, ತಂತ್ರ, ಯಂತ್ರ, ಯಜ್ಞ, ಯಾಗಾದಿಗಳು ವಿಧಾನಗಳು ಏರ್ಪಟ್ಟವು. ಸಂಖ್ಯಾ, ಜ್ಯೋತಿಷ್ಯ, ನಾಡಿಶಾಸ್ತ್ರ, ಆಯುರ್ವೇದ ಪ್ರತಿಯೊಂದು ರೂಪುಗೊಂಡವು. ಶೈವ, ಸ್ಮಾರ್ತ, ಪಂಚರಾತ್ರಾದಿ ಆಗಮಗಳು ಸಿದ್ಧವಾದವು. ಸರ್ವ ಪೂಜೆಗಳು, ವಿಧಾನಗಳು, ದೈವ ಸಂಪ್ರದಾಯಗಳು ಸಹ ಶ್ರೀಕಾರವನ್ನು ಇದಕ್ಕೆ ಹಾಕಿದರು. ಸರ್ವಾಂಗಮಯ ಕಾವ್ಯಗಳು ಸಹ, ಪುರಾಣಗಳು ಸಹ ಪ್ರಕಾಶನಕ್ಕೆ ಬಂದವು. ಒಂದೇನ ಆ ದೇವಿಯು ತನ್ನ ಆಜ್ಞೆಯಿಂದ ನಿಯಮಗಳನ್ನು ಸೃಷ್ಟಿಸ್ತಾಳೆ. ಅದರಿಂದ ಆಕೆ ನಿಜಾಜ್ಞಾರೂಪ ನಿಗಮ ಎಂದು ಕೊಂಡಾಡಲ್ಪಡ್ತಾಳೆ. ಹಾಗೆ ಪುಣ್ಯ ಫಲಪ್ರದ. ಧರ್ಮ ಕಾರ್ಯಾಚರಣೆಯೇ ಪುಣ್ಯ, ಅದು ರಕ್ಷಣೆಯನ್ನೀಯುತ್ತದೆ. ಅಧರ್ಮಾಚರಣೆಯೇ ಪಾಪ, ಮಾತೆಯಾಗಿ ಪಾಪಗೈದವರನ್ನು ಶಿಕ್ಷಿಸ್ತಾಳೆ. ಅವರವರ ಧರ್ಮಾಧರ್ಮ ಆಚರಣೆಗಳನ್ನು ಅವರಿಗೆ
ಪುಣ್ಯ ಪಾಪ ಫಲಗಳನ್ನು ನಿಷ್ಪಕ್ಷಪಾತವಾಗಿ ಬುದ್ಧಿಯಿಂದ ನೀಡುತ್ತಾಳೆ ಆ ಮಾತೆ ಶ್ರೀಮಾತೆ ಶ್ರೀದೇವಿ. ಇದಿಷ್ಟು 67ನೆಯ ಶ್ಲೋಕ ಮತ್ತು ಅದರ ವಿವರಣೆ ವೀಕ್ಷಕರೇ. ಮುಂದಿನ ಒಳ್ಳೆಯ ಶ್ಲೋಕದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.